ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 11 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಮೊದಲ ಆರ್ಟಿಕಲ್ ಬಂದು ವೆಸ್ಟ್ ಬೆಂಗಾಲ್ ಸೂಟ್ ಅಗೇನ್ಸ್ಟ್ CBI ಪ್ರೋಬ್ಸ್ ಮೇಂಟೈನಬಲ್ ಸೇ ಸುಪ್ರೀಂ ಕೋರ್ಟ್. ಏನಾಗಿದೆ ಅಂತ ಅಂದರೆ, ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಏನಿದೆ 2021ರಲ್ಲಿ CBIಗೆ ನೀಡಿದ ಜನರಲ್ ಕನ್ಸೆಂಟನ್ನು ಹಿಂಪಡೆದಿತ್ತು. ಆದರೂ ಕೂಡ CBI ರಾಜ್ಯಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ಸ್ನ ಮಾಡ್ತಾಯಿತ್ತು. ಹಾಗಾಗಿ ಪಶ್ಚಿಮ ಬಂಗಾಳ ಏನಿದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿತ್ತು. ಏನಂತ ಅಂದರೆ CBIನ ಜನರಲ್ ಕನ್ಸೆಂಟ್ ವಿತ್ಡ್ರಾ ಮಾಡಿದರೂ ಕೂಡ, ಅಂದರೆ ಹಿಂಪಡೆದಿದ್ರು ಕೂಡ CBI ಹೇಗೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿತ್ತು. ಆಗ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಪಶ್ಚಿಮ ಬಂಗಾಳ ಏನು ಹೇಳಿದೆ ಅಂದರೆ, ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ CBI ಏನು ಇನ್ವೆಸ್ಟಿಗೇಷನ್ನ ರಾಜ್ಯದಲ್ಲಿ ಕೈಗೊಳ್ತಾ ಇದೆ ಅದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದಿಷ್ಟು ಈ ಸುದ್ದಿಯ ಕಂಟೆಕ್ಸ್ಟ್ ಆಗಿದೆ. ಹಾಗಾದರೆ ನಾವಿಲ್ಲಿ ಇನ್ನು ಸ್ವಲ್ಪ ಡೀಪಾಗಿ CBI ಏನು ಮಾಡುತ್ತೆ, ಅದು ಎಲ್ಲಿಂದ ಅದರ ಪವರ್ಗಳನ್ನು ತಗೊಳ್ಳುತ್ತೆ, ಹಾಗಾದರೆ ಈ ಜನರಲ್ ಕನ್ಸೆಂಟ್ ಏನು, ಇವುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ CBI ಏನಿದೆ, CBIನ 1963ರಲ್ಲಿ ಗೃಹ ಸಚಿವಾಲಯ ಏನಿದೆ, ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆ, ಅದು ಒಂದು ರೆಸಲ್ಯೂಷನ್ ಮುಖಾಂತರ CBIನ ಸ್ಥಾಪಿಸಿತ್ತು. ಹಾಗೆಯೇ CBIಗೆ ಪವರ್ ಕೊಡೋದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎನ್ಫೋರ್ಸ್ಮೆಂಟ್ ಆ್ಯಕ್ಟ್ ಅಂತ ಏನಿದೆ ಅದು. ಅಂದರೆ CBIಗೆ ಏನೇನು ಫಂಕ್ಷನ್ಸ್ ಇದೆ, ಅದಕ್ಕೆ ಏನೇನು ಪವರ್ಸ್ಗಳನ್ನು ಕೊಟ್ಟಿದೆ ಅದೆಲ್ಲ ಕೊಡೋದು ಈ DSPE ಆ್ಯಕ್ಟ್ ಏನಿದೆ ಇದು. ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೋಡೋಣ. ಇದರ ಪ್ರಕಾರ ಇದರಲ್ಲಿರೋ ಸೆಕ್ಷನ್ 4 ಏನು ಹೇಳುತ್ತೆ ಅಂತಂದರೆ, ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬಿಟ್ಟು ಎಲ್ಲದರಲ್ಲೂ ಕೂಡ ಈ DSPE ಏನಿದೆ ಅದೇ ಸೂಪರಿಂಟೆಂಡೆನ್ಸ್ ಪಡೆಯುತ್ತೆ, ಅಂದರೆ ಅದೇ ಮೇಲಿನ ಕೈ ಪಡೆಯುತ್ತೆ ಅಂತ ಇಲ್ಲಿ ಹೇಳಿದೆ. ಯಾವುದು ಸೆಕ್ಷನ್ 4ಅಲ್ಲಿ. ಸೆಕ್ಷನ್ 6 ಏನರ ಬಗ್ಗೆ, ಅಂದರೆ ಸೆಕ್ಷನ್ 6 ಏನರ ಬಗ್ಗೆ ಮಾತನಾಡುತ್ತೆ ಅಂತಂದರೆ, ಈ ಜನರಲ್ ಕನ್ಸೆಂಟ್ ನಾನಿಲ್ಲಿ ಏನು ಹೇಳಿದೆ ಮೊದಲು, ಮತ್ತು ಸ್ಪೆಷಲ್ ಕನ್ಸೆಂಟ್ ಅಂತ ಏನಿದೆ, ಅಂದರೆ ಇವಾಗ ಒಂದು ರಾಜ್ಯದಲ್ಲಿ CBI ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ರಾಜ್ಯದ ಅನುಮತಿ ಏನು ಪಡಿಬೇಕು ಅದರ ಕುರಿತಾಗಿ ಮಾತಾಡೋದು ಸೆಕ್ಷನ್ 6, DSPE ಆ್ಯಕ್ಟ್ನ ಸೆಕ್ಷನ್ 6 ಮಾತನಾಡುತ್ತೆ. ಹಾಗಾದರೆ ಏನು ಈ ಜನರಲ್ ಕನ್ಸೆಂಟ್ ಮತ್ತು ಸ್ಪೆಸಿಫಿಕ್ ಕನ್ಸೆಂಟ್ ಅಂತಂದರೆ, ಜನರಲ್ ಕನ್ಸೆಂಟ್ ಅಂತಂದರೆ CBI ರಾಜ್ಯಗಳ ಅನುಮತಿಯನ್ನು ಒಂದು ಸರ್ತಿ ಪಡೆದುಕೊಳ್ಳುತ್ತೆ. ಅಂದರೆ ಇವಾಗ ರಾಜ್ಯದಲ್ಲಿ ಏನಾದರೂ ತನಿಖೆಯನ್ನು ಕೈಗೊಳ್ಳಬೇಕು ಅಂತಂದರೆ CBIಗೆ ರಾಜ್ಯ ಏನಾದರೂ ಮೊದಲೇ ಜನರಲ್ ಕನ್ಸೆಂಟ್ ಕೊಟ್ಟಿದ್ದರೆ ಪದೇ ರಾಜ್ಯದ ಅನುಮತಿ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಅಂದರೆ ಒಂದು ಸತಿ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದ್ರೆ ತನಿಖೆ ಮಾಡೋದಕ್ಕೆ CBIಗೆ, ಅದು ಪದೇ ಅನುಮತಿಯನ್ನು ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಅದೇ ಈ ಸ್ಪೆಷಲ್ ಕನ್ಸೆಂಟ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಕೇಸ್ ಏನಿರುತ್ತೆ, ಅಂದರೆ ಯಾವುದಾದ್ರು ಒಂದು ಕೇಸ್ಗೆ ನಿಮಿತ್ತವಾಗಿ ಅನುಮತಿ ಪಡೆದಿರುತ್ತೆ. ಆ ಕೇಸ್ನ ತನಿಖೆ ಮುಗಿದ ನಂತರ ಈ CBI ಏನಿದೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೇ ಮತ್ತೆ ಹೋಗಿ ತನಿಖೆಯನ್ನು ನಡೆಸಲು ಆಗೋದಿಲ್ಲ ಅಂತ ಹೇಳೋದು ಸ್ಪೆಷಲ್ ಕನ್ಸೆಂಟ್. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಡಿವೋರ್ಸ್ಡ್ ಮುಸ್ಲಿಂ ವುಮೆನ್ ಎಂಟೈಟಲ್ಡ್ ಟು ಸೆಕ್ಯುಲಾರ್ ರೆಮಿಡಿ ಸೇಸ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇತ್ತೀಚೆಗೆ ಅಂತಂದರೆ, ಮುಸ್ಲಿಂ ವುಮೆನ್ಗಳು ಏನಿದ್ದಾರೆ, ಅಂದರೆ ಮುಸ್ಲಿಂ ಹೆಂಗಸರು ಏನಿದ್ದಾರೆ, ಅವರು ಏನಾದರೂ ಡಿವೋರ್ಸ್ ತೊಗೊಂಡ್ರೆ ಅವರಿಗೆ ಏನು ಮೇಂಟೆನೆನ್ಸ್ ಕೊಡಬೇಕಂದ್ರೆ ಅವರ ತಿಂಗಳ ಖರ್ಚು ವೆಚ್ಚ ಏನಿದೆ ಅದನ್ನು ಸೆಕ್ಷನ್ 125, ಅಂದರೆ CRPCನಲ್ಲಿರೋ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆ ಅದರಲ್ಲಿರೋ ಸೆಕ್ಷನ್ 125ರ ಪ್ರಕಾರ ಅವರಿಗೆ ಈ ಮೇಂಟೆನೆನ್ಸ್ನ ಅವರ ಹಸ್ಬೆಂಡ್ಗಳು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏನಕ್ಕೆ ವಿಷಯ ನ್ಯೂಸಲ್ಲಿದೆ ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಏನಂತ ಹೇಳಿದ್ದಾನೆ ಅಂದರೆ, ಒಬ್ಬ ಡಿವೋರ್ಸ್ ಹೆಂಡತಿ ಇದ್ದಾಳೆ ಅಂತ ಅಂದರೆ ಅವಳಿಗೆ ಏನು ಮೇಂಟೆನೆನ್ಸ್ ಕೊಡಬೇಕಂದ್ರೆ ಅವಳ ತಿಂಗಳ ಖರ್ಚು ವೆಚ್ಚ ಏನಿದೆ ಅದೇನು ಕೊಡಬೇಕಾಗಿದೆ, ಅದು 1986ನಲ್ಲಿ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಂಡ್ ಡಿವೋರ್ಸ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಜಾರಿಗೆ ಬಂದಿತ್ತು. ಈ ಆ್ಯಕ್ಟ್ ಪ್ರಕಾರ ಕೊಡಬೇಕಾಗುತ್ತೆ. ಈ CRPC ಸೆಕ್ಷನ್ ಏನಿದೆ ಇದರ ಪ್ರಕಾರ ಅಲ್ಲ ಅಂತ ಅವನು ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾನೆ.
ಏನಿದೆ ಹಂಗಂದರೆ ಈ ಆ್ಯಕ್ಟಲ್ಲಿ ಅಂತಂದರೆ, ಈ ಆ್ಯಕ್ಟ್ ಪ್ರಕಾರ ಅಂದರೆ ಮುಸ್ಲಿಂ ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿತ್ತು, ಈ ಆ್ಯಕ್ಟಲ್ಲಿ ಏನು ಹೇಳ್ತದೆ ಅಂತಂದರೆ, ಈ ಮೇಂಟೆನೆನ್ಸ್ ಏನು ಕೊಡಬೇಕಂದ್ರೆ ಆ ಖರ್ಚು ವೆಚ್ಚಕ್ಕೆ ಏನು ಹಣನ ಕೊಡಬೇಕಾಗುತ್ತೆ ಡಿವೋರ್ಸ್ ಆಗ್ತಾ ಇರೋ ಹೆಂಡತಿಗೆ, ಅದು ಕೇವಲ ಅವರ ಇದ್ದತ್ ಪೀರಿಯಡ್ ಏನಿರುತ್ತೆ, ಅಂದರೆ ಅವ್ರ ಇದ್ದತ್ ಏನು ಕೊಡ್ತಾರೆ ಆ ಸಮಯ ಏನಿರುತ್ತೆ ಅಷ್ಟಕ್ಕೆ ಮಾತ್ರನೇ ಮೇಂಟೆನೆನ್ಸ್ ಕೊಡಬೇಕು ಅಂತ ಈ ಆ್ಯಕ್ಟಲ್ಲಿ ಹೇಳ್ತಾ ಇದ್ದಾರೆ. ಎರಡನೆಯದಾಗಿ, ಈ ಡಿವೋರ್ಸ್ ಆಗ್ತಾ ಇರೋ ಪತಿ ಪತ್ನಿಗೆ ಯಾವುದಾದ್ರು ಮಗು ಇತ್ತು ಅಂತ ಅಂದರೆ, ಆ ಮಗು ಹುಟ್ಟಿನ 2 ವರ್ಷದವರೆಗೆ ವರೆಗೂ ಮಾತ್ರನೇ ಅದರ ಖರ್ಚು ವೆಚ್ಚಕ್ಕೆ ಏನು ಬೇಕಾಗುತ್ತೆ ಅದನ್ನು ಗಂಡ ನೀಡಬೇಕು ಅಂತ ಈ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಇದು ಎರಡರಿಂದನೂ ನಾವು ಗಮನಿಸ್ಬೋದು ಏನಂತಂದರೆ, ಈ ಡಿವೋರ್ಸ್ ಆಗ್ತಾರೋ ಮುಸ್ಲಿಂ ಮಹಿಳೆ ಏನಿರ್ತಾಳೆ ಅವಳ ರೈಟ್ಸ್ಗೆ, ಅವಳ ಖರ್ಚು ವೆಚ್ಚಗಳಿಗೆ ಎಲ್ಲನೂ ಇಲ್ಲಿ ಹಾನಿ ಆಗ್ತಾ ಇದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಹೊಸದಾಗಿ ಹೇಳ್ತು ಅಂತ ಅಂದರೆ, ಈ ಮುಸ್ಲಿಂ ವುಮೆನ್ ಏನಿದ್ದಾರೆ ಅವರಿಗೂ ಕೂಡ ಈ ಸೆಕ್ಷನ್ 125 ಏನಿದೆ CRPCದು ಅದೇ ಅಪ್ಲೈ ಆಗುತ್ತೆ. ಅಂದರೆ ಇದು ಏನು ಹೇಳುತ್ತೆ ಸೆಕ್ಷನ್ 125 ಅಂತಂದರೆ, ಯಾವುದಾದರೂ ಒಬ್ಬ ಪತಿ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಡ್ತಾ ಇದ್ದಾನೆ ಅಂತ ಅಂದರೆ, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಮತ ಆಗಿರ್ಬೋದು, ಮಂತ್ಲಿ ಅವರ ಖರ್ಚು ವೆಚ್ಚ ಏನಿರುತ್ತೆ, ಮಂತ್ಲಿ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಗಂಡನೇ ಮಹಿಳೆಗೆ ಒದಗಿಸಬೇಕು ಅಂತ ಈ ಸೆಕ್ಷನ್ 125 ಹೇಳ್ತಾ ಇದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಮುಸ್ಲಿಂ ಮಹಿಳೆಗಳಿಗೂ ಕೂಡ ಈ CRPC ಸೆಕ್ಷನ್ 125 ಅನ್ವಯ ಆಗುತ್ತೆ ಅಂತ. ಹಾಗೆ ಇಲ್ಲಿ ನಾನು ಎರಡನೇದು ಹೇಳಿದೆ, ಈ ಚೈಲ್ಡ್ ಏನಿದ್ದಾರೆ ಅಂದರೆ ಮಗು ಏನಿರುತ್ತೆ ಅದಕ್ಕೆ 2 ವರ್ಷ ತುಂಬುವವರೆಗೂ ಮಾತ್ರನೇ ಅದರ ಖರ್ಚು ವೆಚ್ಚ ನೋಡ್ಕೋಬೇಕಾಗತ್ತೆ ಅಂತ ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಆದರೆ ಇದರಲ್ಲಿ ಏನಿದೆ CRPCಯಲ್ಲಿ ಏನಿದೆ ಅಂತ ಅಂದರೆ, ಈ ಮಗು ಮೆಜಾರಿಟಿಗೆ ಬರೋವರೆಗೂ ಅಂದರೆ 18 ವರ್ಷ ತುಂಬುವವರೆಗೂ ಆ ಮಗುವಿನ ತಂದೆಯೇ ಅದರ ಖರ್ಚು ವೆಚ್ಚ ನೋಡ್ಕೋಬೇಕು ಅಂತ ಇದೆ. ಇದರಿಂದ ಮುಸ್ಲಿಂ ವುಮೆನ್ಗಳು ಏನಿದ್ದಾರೆ ಅವರಿಗೆ, ಮುಸ್ಲಿಂ ಅಂತಲೇ ಅಲ್ಲ ಮಹಿಳೆಯರು ಏನಿದ್ದಾರೆ ಅವರಿಗೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಅಂದರೆ ಅವರು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತಂದರೂ ಕೂಡ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಏನು ಖರ್ಚು ವೆಚ್ಚ ಬೇಕು ಮತ್ತು ಅವರ ಜೀವನವನ್ನು ನಡೆಸೋದಕ್ಕೆ ಏನು ಖರ್ಚು ವೆಚ್ಚ ಬೇಕು ಅದು ಅವ್ರಿಗೆ ಸಿಗ್ತಾ ಇರುತ್ತೆ. ಹಾಗೆಯೇ ಸುಪ್ರೀಂ ಕೋರ್ಟ್ ಮತ್ತೆ ಏನು ಹೇಳಿದೆ ಅಂತಂದರೆ, ಈ ಮುಸ್ಲಿಂ ಮಹಿಳೆಗಳು ಏನಿದ್ದಾರೆ ಅವರು ಡಿವೋರ್ಸ್ ತಗೊಂಡ ನಂತರ ಫಿನಾನ್ಷಿಯಲಿ ಸ್ಟೇಬಲ್ ಇದ್ದು ಅವ್ರ ಜೀವನನ ಅವರು ನೋಡ್ಕೊತಾರೆ ಅಂತ ಇದ್ದರೆ 1986 ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಮೇಂಟೆನೆನ್ಸ್ನ ತೊಗೋಬೋದು ಅಂತ ಹೇಳುತ್ತೆ. ಇಲ್ಲ ನಮಗೆ ನಮ್ಮ ಜೀವನ ನಡೆಸೋದಕ್ಕೆ ನಮಗೆ ಸಹಾಯ ಬೇಕು, ಹಣಕಾಸಿನ ಸಹಾಯ ಬೇಕು ಅಂತ ಅಂದರೆ CRPCನ ಸೆಕ್ಷನ್ 125 ಏನಿದೆ ಅದರ ಅಡಿಯಲ್ಲಿ ಅವರು ಮೇಂಟೆನೆನ್ಸ್ನ ತೊಗೋಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಈ ಆರ್ಟಿಕಲ್ಲು ಹಿಂದಿನ ಆರ್ಟಿಕಲ್ಗೆ ಹೊಂದಿಕೊಂಡಂತೆನೇ ಬರುತ್ತೆ ಸ್ವಲ್ಪ. ಇವಾಗ ನಾವು ಮುಂದೆ ನೋಡೋದಾಗೇನೆ ಮುಸ್ಲಿಂ ವುಮೆನ್ಗಳು ಏನಿದ್ದಾರೆ ಅಂದರೆ ಮುಸ್ಲಿಂ ಮಹಿಳೆಗಳಿಗೆ ಮೇಂಟೆನೆನ್ಸ್ನ ಕೊಡೋದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಅದನ್ನ ಕುರಿತಾಗಿಯೇ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ನಾಗರತ್ನ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ, ಯಾವುದೇ ಜಾತಿ ಮತದ ಮಹಿಳೆಯಾಗಲಿ ಅಂದರೆ ಹೌಸ್ ವೈಫ್ ಆಗಿರ್ತಾರೆ, ಅಂದರೆ ಅವರು ಕೆಲಸಕ್ಕೆ ಹೋಗ್ದಿರ ಬರೀ ಮನೆ ಕೆಲಸಗಳನ್ನು ನೋಡಿಕೊಂಡು ಯಾರಿರ್ತಾರೆ ಅವರಿಗೆ ಮನೆಯ ಪುರುಷರು ಏನಿರ್ತಾರೆ ಅಂದರೆ ಅವರ ಗಂಡಂದಿರು ಏನಿರ್ತಾರೆ ಅವರು ಮಹಿಳೆಯ ಖರ್ಚು ವೆಚ್ಚಕ್ಕೆ ಬೇಕಾಗಿರುವಂತಹ ಹಣಕಾಸನ್ನು ಪ್ರತಿ ತಿಂಗಳು ಒದಗಿಸಬೇಕು. ಇದರಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣ ಆಗುತ್ತೆ, ಅಂದರೆ ಫಿನಾನ್ಷಿಯಲ್ ಎಂಪವರ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಗೊತ್ತಿರೋ ಹಾಗೇ ಒಂದು ಮಹಿಳೆ ಮನೆಯ ಖರ್ಚು ವೆಚ್ಚನ ನೋಡ್ಕೋತಾ ಇದ್ದಾಳೆ ಅಂತ ಅಂದರೆ ಅವಳ ಗಂಡ ಎಷ್ಟು ಹಣವನ್ನು ಕೊಟ್ಟಿರ್ತಾನೆ ಅಷ್ಟರಲ್ಲೇ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಅದರಲ್ಲೇ ಉಳಿತಾಯನ ಕೂಡ ಮಾಡಿ ಸೇವಿಂಗ್ಸ್ ಏನು ಮಾಡಿರ್ತಾಳೆ ಅದರಿಂದ ತನ್ನ ಅವಶ್ಯಕತೆಗಳನ್ನು ಅವಳು ತೀರಿಸ್ಕೋತಾ ಇರ್ತಾಳೆ. ಹಲವು ಬಾರಿ ಈ ಸೇವಿಂಗ್ಸ್ ಏನಿದೆ ಅದು ಎಷ್ಟೋ ಸತಿ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಅವಳು ಆರ್ಥಿಕವಾಗಿ ದುರ್ಬಲಳು ಕೂಡ ಆಗ್ತಾಳೆ ಅಂತ ಅಂದ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಗಂಡನೂ ಕೂಡ ತನ್ನ ಹೆಂಡತಿಗೆ ಅಂದರೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಹೆಂಡತಿಗೆ ಅಂದರೆ ಆಚೆಯಾಗಿ ಅವ್ರು ಫಿನಾನ್ಷಿಯಲ್ ಆಗಿ ಸ್ಟೇಬಲ್ ಆಗಿಲ್ಲ ಅಂತ ಅನ್ನೋ ಮಹಿಳೆಯರಿಗೆ ಅವರ ಗಂಡಂದಿರು
ಮಂತ್ಲಿ ಖರ್ಚು ವೆಚ್ಚಗಳು ಏನೇ ಅಂದರೆ ತಿಂಗಳಿನ ಖರ್ಚು ವೆಚ್ಚಗಳು ಏನಿರ್ತವೆ ಅವುಗಳನ್ನು ಕೊಡಬೇಕು. ಇದರಿಂದ ಆರ್ಥಿಕವಾಗಿ ಮಹಿಳೆಯರು ಸಬಲೀಕರಣಗೊಳ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾಸ್ ಡೆಮೋಗ್ರಫಿಕ್ ಜರ್ನಿ ಆಫ್ ಹಿಟ್ಸ್ ಆ್ಯಂಡ್ ಮಿಸ್ಸಸ್. ಜುಲೈ 11 ಏನಿದೆ ಅದನ್ನು ನಾವು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಅದರ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಬಂದು ಭಾರತದ ಡೆಮೋಗ್ರಫಿ ಹೇಗೆ ಬೆಳೆದು ಬಂದಿದೆ, ಹಾಗೆಯೇ ಈಗ ಮುಂದೆ ಏನು ಮಾಡಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಅಚೀವ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಮತ್ತು ಏನೇನು ಪ್ರಾಬ್ಲಮ್ಸ್ ಇವಾಗಿನ ಪಾಪ್ಯುಲೇಷನ್ನಿಂದ ಬರಬಹುದು ಅನ್ನೋದನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾಯಿದೆ. ನಮಗೆ ಗೊತ್ತಿರೋ ಹಾಗೇನೆ 1970 60ರಿಂದ 70ರೊಳಗೆ ಏನಿತ್ತು ಆಗ ಪಾಪ್ಯುಲೇಷನ್ ಬರ್ಸ್ಟ್ ಅಂತ ಏನು ಕರಿತೀವಿ ಅದನ್ನು ನಾವು ಈ ಕಾಲದಲ್ಲಿ ನೋಡ್ತೀವಿ. ಏನಕ್ಕೆ ಅಂತಂದರೆ ಆಗ ಹೈ ಬರ್ತ್ ರೇಟ್ ಇತ್ತು, ಅಂದರೆ ಹೆಚ್ಚಿನ ಜನನ ಸಂಖ್ಯೆ ಇತ್ತು. ಅದರ ಜೊತೆಗೆ ಹೆಚ್ಚಿನ ಮರಣ ಸಂಖ್ಯೆಯು ಕೂಡ ಇಲ್ಲಿ ಇರ್ತಾಯಿತ್ತು. ಯಾವಾಗ 1960-70ರಲ್ಲಿ. ಏನಕ್ಕೆ ಇದಕ್ಕೆ ಕಾರಣ ಏನು ಅಂತಂದರೆ ಇವಾಗ ಹೈ ಬರ್ತ್ ರೇಟ್ ಫಸ್ಟ್ ಮೊದಲಿಗೆ ಏನಕ್ಕೆ ಹೆಚ್ಚಿನ ಮರಣಗಳಾಗ್ತಾಯಿದ್ವು ಅಂತ ನೋಡೋಣ. ಆಗ ಇನ್ನು ಭಾರತದಲ್ಲಿ ಅಷ್ಟಾಗಿ ಹೆಲ್ತ್ ಫೆಸಿಲಿಟೀಸ್ ಏನಿದೆ ಆ ಹೆಲ್ತ್ ಫೆಸಿಲಿಟೀಸ್ ಇರಲಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಬಡತನ ಅಂದರೆ ಪಾವರ್ಟಿಯಿಂದ ಕೂಡ ಹೆಚ್ಚಿನ ಮರಣ ಸಂಖ್ಯೆಯನ್ನು ನಾವು ನೋಡ್ಬೋದಿತ್ತು. ಮೂರನೇದಾಗಿ ಹಂಗರ್ ಅಥವಾ ಹಸಿವೆಯಿಂದ ಕೂಡ ಹೆಚ್ಚಿನ ಮರಣಗಳು ಆಗ ಆಗ್ತಾಯಿದ್ವು. ಈ ಕಾರಣಕ್ಕಾಗಿ ಹೆಚ್ಚಿನ ಬರ್ತ್ ರೇಟ್ಸ್ ಕೂಡ ಇರ್ತಾಯಿತ್ತು, ಅಂದರೆ ಹೆಚ್ಚಿನ ಜನನ ಸಂಖ್ಯೆಗಳು ಕೂಡ ಇದೇ ನಿಟ್ಟಿನಲ್ಲೇ ನಡೀತಾಯಿದ್ವು. ಈ ಪೀರಿಯಡಿಂದ ಇದನ್ನ ನಾವು ಪಾಪ್ಯುಲೇಷನ್ ಬೂಮ್ ಸ್ಟೇಜ್ ಅಂತ ಕೂಡ ನಾವು ಇಲ್ಲಿ ಕರಿತೀವಿ. ಹಾಗೆಯೇ ಯಾವಾಗ ಈ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು, ಹಸಿರು ಕ್ರಾಂತಿ ಯಾವಾಗ ಸ್ಟಾರ್ಟ್ ಆಯಿತು, ಆಗ ಭಾರತದಲ್ಲಿಯೇ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಫುಡ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈ ಹಸಿವು ಏನಿತ್ತು ಅದು ಕಡಿಮೆ ಆಯಿತು. ಇದರಿಂದ ಮರಣ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬಂತು. ಹೀಗೆ ಬೆಳೆದು ಬಂದ ಭಾರತದ ಜನಸಂಖ್ಯೆ ಸದ್ಯಕ್ಕೆ ಈ ಸ್ಟೇಜ್ನಲ್ಲಿ ಇದೆ. ಅಂದರೆ ಇಲ್ಲಿ ಸದ್ಯಕ್ಕೆ ಜನನ ಸಂಖ್ಯೆಗಳು ಕಡಿಮೆ ಇದೆ, ಅದರ ಜೊತೆಗೆ ಮರಣ ಸಂಖ್ಯೆ ಕೂಡ ಕಡಿಮೆ ಇದೆ. ಮರಣ ಸಂಖ್ಯೆ ಏನಕ್ಕೆ ಕಡಿಮೆ ಇದೆ ಅಂದರೆ ಒಳ್ಳೆಯ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ. ಮೊದಲು ಯಾವಾಗ ಹೆಚ್ಚಿನ ಮರಣ ಸಂಖ್ಯೆಗಳಾಗ್ತಾಯಿದ್ವು ಅಂತಂದರೆ ಡೆಲಿವರಿ ಟೈಮಲ್ಲಿ ಆಗ್ತಾಯಿದ್ವು. ಇವಾಗ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರೋದಕ್ಕೆ ಏನು ಡೆಲಿವರಿ ಟೈಮಲ್ಲಿ ಮರಣಗಳು ನಡೀತಾ ಇದ್ವು ಅದು ಕಡಿಮೆ ಆಯಿತು. ಎರಡನೇದಾಗಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಬಿಟ್ಟರೆ ಇವಾಗ ಭಾರತದಲ್ಲಿ ಬಡತನ ಕೂಡ ಅಂದರೆ ಪಾವರ್ಟಿ ಕೂಡ ಕಡಿಮೆ ಆಗಿರೋದು ಮತ್ತೊಂದು ಕಾರಣ ಆಗಿದೆ. ಹಾಗೆಯೇ ಈಗ ಭಾರತ ಗ್ಲೋಬಲ್ ಫರ್ಟಿಲಿಟಿ ರೇಟ್ ಏನಿದೆ ಅದನ್ನು ಮ್ಯಾಚ್ ಮಾಡ್ತಾ ಇದೆ. ಸದ್ಯಕ್ಕೆ ಭಾರತದ ಫರ್ಟಿಲಿಟಿ ರೇಟ್ ಬಂದು 2ರಲ್ಲಿದೆ. ಇದು ನಾವು ಅಂದ್ಕೊಂಡಿದ್ದ 2.1 ಏನು ರೇಟ್ ಇತ್ತು ಅದಕ್ಕಿಂತ ಕಡಿಮೆ ಆಗಿರೋದು ಒಂದು ಖುಷಿಯ ಸಂಗತಿ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಹಾಗಾದರೆ ಈಗ ನಾವು ಈ ಪಾಪ್ಯುಲೇಷನ್ನ ನೋಡಿದಾಗ 3 ಮುಖ್ಯ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು ಫರ್ಟಿಲಿಟಿ, ಒಂದು ಮಾರ್ಟಾಲಿಟಿ, ಒಂದು ಮೈಗ್ರೇಷನ್. ಈಗಾಗಲೇ ನಾನು ಮಾತಾಡಿರೋ ಥರ ಫರ್ಟಿಲಿಟಿ ಆಲ್ರೆಡಿ ನಾವೇನು ಏಮನ್ನು ಇಟ್ಕೊಂಡ್ವಿ, ಏನು ಟಾರ್ಗೆಟನ್ನು ಇಟ್ಕೊಂಡಿದ್ವಿ ಅಂದರೆ 2.1 ರೀಪ್ಲೇಸ್ಮೆಂಟ್ ರೇಟ್ ಅಂತ ಏನು ಇಟ್ಕೊಂಡಿದ್ವಿ ಅದನ್ನು ನಾವು ಈಗಾಗಲೇ ರೀಚ್ ಆಗಿದ್ದೀವಿ. ಎರಡನೇದಾಗಿ ಈ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ. ಮಾರ್ಟಾಲಿಟಿ ರೇಟ್ ಯಾವಾಗ ಕಡಿಮೆ ಆಯಿತು ಅಂದರೆ ಮರಣ ಸಂಖ್ಯೆ ಯಾವಾಗ ಕಡಿಮೆ ಆಯಿತು, ಈಗ ಭಾರತದಲ್ಲಿ ನಮಗೆ ಜಾಸ್ತಿ ಡೆಮೋಗ್ರಫಿಕ್ ಡಿವಿಡೆಂಡ್ ಇದೆ. ಅಂದರೆ ಈ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ನಾವು ಏನು ಕರಿತೀವಿ ಅಂದರೆ ಕೆಲಸ ಮಾಡುವಂತಹ ಜನಸಂಖ್ಯೆ ಏನಿದೆ ಅಂದರೆ ಇವಾಗ 15 ವರ್ಷದಿಂದ ಹಿಡಿದು 59 ವರ್ಷದವರೆಗೆ ಏನು ಏನು ಜನರ ಸಂಖ್ಯೆ ಇದೆ ಇದು ಹೆಚ್ಚಾಗ್ತಾ ಇದೆ. ಹಾಗೆಯೇ ಇನ್ನೊಂದು 10-20 ವರ್ಷದಲ್ಲಿ ಎಲ್ಲರಿಗೂ ಏಜ್ ಆಗುತ್ತೆ. ಆವಾಗ ಏನಂತೀವಿ, ವಯಸ್ಕರು ಜಾಸ್ತಿ ಇರ್ತಾರೆ ಭಾರತದಲ್ಲಿ. ಹಾಗಾಗಿ ಇವಾಗ ಏನೇ ಪಾಲಿಸಿಗಳನ್ನು ಸರ್ಕಾರ ಮಾಡಿದ್ರೂ ಕೂಡ ಈ ವಯಸ್ಕರನ್ನು ಅವರ ನಿಟ್ಟಿನಲ್ಲಿ ಮಾಡಬೇಕಾಗತ್ತೆ. ಏಕೆಂದರೆ ಈಗ ಭಾರತ ಏಜಿಂಗ್ ಪಾಪ್ಯುಲೇಷನ್ ಕಡೆಗೆ ಹೋಗ್ತಾ ಇರೋದ್ರಿಂದ ಪೆನ್ಷನ್ ಸ್ಕೀಮ್ಸ್ ಇರ್ಬೋದು, ಇಲ್ಲ ಅಂತಂದರೆ ಓಲ್ಡ್ ಏಜ್ ಅವ್ರಿಗೆ ಆರೋಗ್ಯಕ್ಕೆ ಬೇಕಾಗಿರುವಂಥ ಸ್ಕೀಮ್ಗಳಿರ್ಬೋದು, ಇಲ್ಲ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಕೊಡೋದಿರ್ಬೋದು, ಇವುಗಳ ಬಗ್ಗೆ ಭಾರತ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ.
ಇದೆಲ್ಲದರ ಜೊತೆಗೆ ಇವಾಗ ಸದ್ಯಕ್ಕೆ ಭಾರತದ ಸೊಸೈಟಿಯಲ್ಲಿರೋ ಜೆಂಡರ್ ಇನ್ಈಕ್ವಾಲಿಟಿ ಏನಿದೆ, ಅಂದರೆ ಈಗ ಮಹಿಳೆ ಪುರುಷರ ಮಧ್ಯೆ ಏನು ಅಸಮಾನತೆ ಇದೆ, ಅದು ಜಾಬಲ್ಲಿರ್ಬೋದು, ಇಲ್ಲ ಅವರು ಕೊಡೋ ಪೇಮೆಂಟಲ್ಲಿರ್ಬೋದು, ಅಂದರೆ ಸ್ಯಾಲರಿಗಳಲ್ಲಿರ್ಬೋದು, ಇದನ್ನು ಕೂಡ ಕಡಿಮೆಗೊಳಿಸಬೇಕು. ಏಕೆಂದರೆ ಇವಾಗ ನಮಗೆ ಗೊತ್ತಿರೋ ಥರನೇ ಹೆಚ್ಚಿನ ಮಹಿಳೆಯರು ಕೂಡ ವರ್ಕ್ ಫೋರ್ಸನ್ನು ಜಾಯಿನ್ ಆಗ್ತಾಯಿದ್ದಾರೆ, ಅಂದರೆ ಹೆಚ್ಚಿನ ಮಹಿಳೆಯರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ ಇರುವಾಗ ಮಹಿಳೆಯರಿಗೆ ಸೂಟ್ ಆಗುವಂಥ, ಅವರ ಸ್ಕಿಲ್ಗಳಿಗೆ ಸೂಟ್ ಆಗುವಂತಹ ಕೆಲಸಗಳನ್ನು ಒದಗಿಸೋದಿರ್ಬೋದು, ಇಲ್ಲ ಅವರಿಗೆ ಪುರುಷರಿಗೆ ಸಮಾನವಾದ ಸಂಬಳಗಳನ್ನು ಕೊಡೋದಿರ್ಬೋದು, ಅದರ ಬಗ್ಗೆ ಕೂಡ ಸರ್ಕಾರ ಗಮನವಹಿಸಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಡ್, ಅಂದರೆ ಇವಾಗ ನಾನು ಹೇಳ್ದಂಗೆ 15ರಿಂದ 59 ವರ್ಷದವರ ಜನಸಂಖ್ಯೆ ಭಾರತದಲ್ಲಿ ಜಾಸ್ತಿ ಇದೆ. ಈ ಜನಸಂಖ್ಯೆಯಲ್ಲಿರೋ ಈ ವಯೋಮಿತಿಯಲ್ಲಿರೋ ಜನರನ್ನು ಕೆಲಸಗಳಿಗೆ ಬಳಸ್ಕೊಂಡ್ರೆ ನಮ್ಮ ಭಾರತದ ಎಕಾನಮಿ ಕೂಡ ಬೆಳವಣಿಗೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಇವರಿಗೆ ಸೂಟ್ ಆಗುವಂತಹ ಜಾಬ್ಗಳನ್ನು ಸೃಷ್ಟಿಸಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹೆಲ್ತ್ ಸೆಕ್ಟರ್ ಮೇಲೂ ನಾವು ಗಮನ ಹರಿಸಬೇಕು. ಅಂದರೆ ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಭಾರತದಲ್ಲಿ ಒಬ್ಬ ಮನುಷ್ಯ ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇರೋದು ಹೆಚ್ಚಾಗಿದೆ. ಅಂದರೆ ಸರ್ಕಾರ ಒದಗಿಸಬೇಕು, ಆರೋಗ್ಯಕ್ಕೆ ಏನು ಖರ್ಚು ವೆಚ್ಚಗಳಾಗುತ್ತೆ ಅದನ್ನು ಸರ್ಕಾರ ಒದಗಿಸಬೇಕು. ಬೇರೆ ಇತರ ದೇಶಗಳಲ್ಲಿ ಇದು ನಡೀತಾ ಇದ್ರೂ ಕೂಡ ಭಾರತದಲ್ಲಿ ಈ ಹೆಲ್ತಲ್ಲಿ ಏನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಭಾರತದಲ್ಲಿ ಏನು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆ ಅದನ್ನು ಸರಿಯಾಗಿ ಭಾರತ ಬಳಸಿಕೊಂಡ್ರೆ ಎಕಾನಮಿಯಲ್ಲಿ, ಅಂದರೆ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಬೆಳಿಬೋದು. ಜೊತೆಗೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದನ್ನು ಕೂಡ ಅಚೀವ್ ಮಾಡೋದಕ್ಕೆ ಉಪಯುಕ್ತ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇರೋ ಕಾರಣದಿಂದಾಗಿ ಈ ಡೆಮೋಗ್ರಫಿಕ್ ಡಿವಿಡೆಂಡ್ ಬಗ್ಗೆ ಈ ಆರ್ಟಿಕಲ್ ಮಾತನಾಡಿದೆ. ಇನ್ನು ಆರ್ಟಿಕಲ್ ನೋಡೋಣ. ಈವನ್ ದ ಆಡ್ ಜಾಬ್ಸ್, ಗಿಗ್ ವರ್ಕರ್ಸ್ ನೀಡ್ ಅ ಕಾಂಪ್ರಹೆನ್ಸಿವ್ ನ್ಯಾಷನಲ್ ಲಾ ಆನ್ ದರ್ ಎಂಪ್ಲಾಯಿ ಸ್ಟೇಟಸ್. ಭಾರತದಲ್ಲಿ ಈ ಗಿಗ್ ವರ್ಕರ್ಸ್ ಅಂದರೆ ಯಾವುದೇ ಒಂದು ಸೆಕ್ಟರ್ಗಳಿಗೆ ಸೇರದೆಯೇ ಫ್ರೀಲ್ಯಾನ್ಸಿಂಗ್ ಮಾಡಿಕೊಂಡು, ಅಂದರೆ ಇವಾಗ ಈ ಝೊಮ್ಯಾಟೊ ಆ್ಯಪ್ಗಳಿಗೆ ಡೆಲಿವರಿ ಪಾರ್ಟ್ನರ್ಸ್ ಇರೋರು ಇರ್ಬೋದು, ಈ ಥರದವ್ರನ್ನ ನಾವು ಗಿಗ್ ವರ್ಕರ್ಸ್ ಅಂತ ನಾವು ಕರಿತೀವಿ. ಅಂದರೆ ಯಾವುದೇ ಒಂದು ರೀತಿಯ ಕಾಂಟ್ರ್ಯಾಕ್ಟ್ಗಳಿರಲ್ಲ ಅವರು ಎಂಪ್ಲಾಯರ್ಸ್ ಜೊತೆಗೆ. ನಾವು ಹಿಂದಿನ ದಿನಗಳಲ್ಲಿ ನೋಡಿರೋ ಥರನೇ ಕರ್ನಾಟಕ ಒಂದು ಗಿಗ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಬಿಲ್ಲನ್ನು ಮುಂಬರುವ ಮಾನ್ಸೂನ್ ಅಧಿವೇಶನದಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಅಂದ್ಬಿಟ್ಟು ಸಿದ್ಧಪಡಿಸಿದೆ. ಅದರ ಕುರಿತಾಗಿ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಏನು ಹೇಳ್ತಾ ಇದೆ ಅಂತಂದರೆ, ಈ ಸ್ಟೆಪ್ ಏನು ಕರ್ನಾಟಕ ಗವರ್ನಮೆಂಟ್ ತಗೊಂಡಿದೆ ಅದು ಒಳ್ಳೆಯದು. ಏನಕ್ಕೆ ಅಂತಂದರೆ ಭಾರತದಲ್ಲಿ ಬರಬರುತ್ತಾ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ ಇವರ ಸಂಖ್ಯೆ ಹೆಚ್ಚಾಗುತ್ತೆ. ಹಾಗಾಗಿ ಅವರ ಎಂಪ್ಲಾಯ್ಮೆಂಟ್ ಸೇಫ್ಟಿ ಇರ್ಬೋದು, ಅಥವಾ ಅವರ ಸಂಬಳಗಳ ಕುರಿತಾಗಿ, ಅಂದರೆ ಸ್ಯಾಲ್ರಿಗಳ ಕುರಿತಾಗಿ ಇರ್ಬೋದು, ಇಲ್ಲ ಅವರು ಅನುಭವಿಸೋ ಡಿಸ್ಕ್ರಿಮಿನೇಷನ್ ಬಗ್ಗೆ ಇರ್ಬೋದು, ಇಲ್ಲ ಅಂತಂದರೆ ಅವರ ರೈಟ್ಸ್ ಏನು ವಯಲೇಟ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ಈ ಬಿಲ್ ಮಾತಾಡ್ತಾ ಇರೋದು ಒಳ್ಳೆಯ ಒಂದು ಸ್ಟೆಪ್ ಆಗಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇಷ್ಟು ದಿನ ಈ ಓನಿಂಗ್ ಪ್ಲ್ಯಾಟ್ಫಾರ್ಮ್ಸ್, ಅಂದರೆ ಇವಾಗ ಝೊಮ್ಯಾಟೊ ಒಂದು ಪ್ಲ್ಯಾಟ್ಫಾರ್ಮ್ ಅಂತಂದರೆ ಇದು ಏನು ಹೇಳ್ತಾ ಇತ್ತು ಅಂದರೆ ನಮ್ಮ ಪ್ರಾಫಿಟ್ ಕಡಿಮೆ ಇದೆ, ಆದ್ದರಿಂದ ನಾವು ಡೆಲಿವರಿ ಪಾರ್ಟ್ನರ್ಗೆ ಏನು ಕೊಡ್ತಾ ಇದ್ದೀವಿ ಸಂಬಳ ಅದು ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇತ್ತು. ಆದರೆ ಈ ಟ್ರೇಡ್ ಯೂನಿಯನ್ ವರ್ಕರ್ಸ್ ಏನು ಸಜೆಸ್ಟ್ ಮಾಡಿದ್ದಾರೆ ಈ ಬಿಲ್ಗೆ ಅಂತ ಅಂದರೆ, ಇಷ್ಟು % ಸೆಸ್ ಅಂತ ಅನ್ನೋದನ್ನು ಕಸ್ಟಮರ್ಗಳಿಂದ ನೀವು ಕಲೆಕ್ಟ್ ಮಾಡಿದ್ದು ಈ ಸೆಸ್ಸನ್ನು ಈ ಡೆಲಿವರಿ ಪಾರ್ಟ್ನರ್ದು ವೆಲ್ಫೇರ್ ಫಂಡ್ ಅಂತ ಏನಿರುತ್ತೆ ಅದಕ್ಕೆ ಹಾಕಿ, ಆಗ ಯಾವ ಡೆಲಿವರಿ ಪಾರ್ಟ್ನರ್ಗೆ ಅದರ ಅವಶ್ಯಕತೆ ಇರುತ್ತೆ ಅವರು ಅದನ್ನು ಅವರಿಗೆ ಅದನ್ನು ಕೊಡಬಹುದು ಅಂತ ಅಂದ್ಬಿಟ್ಟು ಈ ಯೂನಿಯನ್ಸ್ಗಳೇನಿದ್ದಾರೆ ಅವ್ರು ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ಒಂದು, ಅಂದರೆ ಈ ಕರ್ನಾಟಕ ಬಿಲ್ ಏನಿದೆ ಗಿಗ್ ವರ್ಕರ್ಸ್ ಬಿಲ್ಲು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಭಾರತದ ಆರ್ಥಿಕ ಸ್ಥಿತಿಗೆ ಆಗಲಿ, ಇಲ್ಲ ಅಂತಂದರೆ ಜಾಬ್ ಆಪರ್ಚುನಿಟೀಸ್ಗಾಗಲಿ, ಮತ್ತು ಈ ಗಿಗ್ ವರ್ಕರ್ಸ್ ಅವರ ಹಕ್ಕುಗಳಿಗಾಗಲಿ ಒಳ್ಳೆಯದಾಗಿದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತದೆ. ಮುಂದಿನ ಆರ್ಟಿಕಲ್ ನೋಡೋಣ. MSMEs need outlays for technology upgrades to aid in green transition. ಈಗ ಜುಲೈ 23ಕ್ಕೆ ಬಜೆಟನ್ನು ಕೇಂದ್ರ ಸರ್ಕಾರ ಪ್ರಸ್ತುತಪಡಿಸ್ತಾ ಇದೆ. ಹಾಗಾದರೆ ಈ ಬಜೆಟಲ್ಲಿ
MSMEಗೆ ರಿಲೇಟ್ ಆಗಿರೋ ಏನೇನು ಅಂಶಗಳಿದ್ದರೆ MSME ಬೆಳೆಯುತ್ತೆ, ಹೇಗೆ ಅದು ಬೆಳೆದರೆ ಭಾರತದ ಎಕನಾಮಿಗೆ ಬಹಳಷ್ಟು ಲಾಭವಾಗುತ್ತೆ ಅಂತ ಈ ಆರ್ಟಿಕಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ಏನೇನು ಸ್ಟೆಪ್ಸ್ನ ತಗೋಬೇಕು ಅಂತ ಇಲ್ಲಿ ಕೆಲವು ಸಜೆಷನ್ಸ್ನ ಕೊಡ್ತಾ ಇದ್ದಾರೆ. ಮೊದಲಿಗೆ ಬಂದು ಭಾರತ 2 ಟ್ರಿಲಿಯನ್ ರೀಚ್ ಆಗಬೇಕು 2030 ಅಂತ ಒಂದು ವಿಷನನ್ನು ಹೊಂದಿದೆ. ಹಾಗಾಗಿ ಈ 2 ಟ್ರಿಲಿಯನ್ ಡಾಲರ್ಗಳ ಎಕಾನಮಿ ಬೆಳಿಬೇಕು ಅಂತಂದರೆ ಸುಮಾರು 15% ಆ್ಯನ್ಯುವಲ್ ಗ್ರೋತ್ ರೇಟ್ ಬೇಕಾಗಿದೆ. ಈ ಗ್ರೋತ್ ರೇಟ್ ಏನಿದೆ ಕೇವಲ ಉದ್ಯಮದಿಂದಾಗಲಿ ಇಲ್ಲ ಕೇವಲ ವ್ಯವಸಾಯದಿಂದ ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ನಿಂದಾಗಲಿ ಬರೋದಿಲ್ಲ. ಆಗ MSMEಗಳು ಬಹಳ ಮುಖ್ಯ ಪಾತ್ರಗಳನ್ನು ವಹಿಸಿದೆ. ಈ ಸಣ್ಣ ಕೈಗಾರಿಕೆಗಳು ಏನಿವೆ ಇವು ಭಾರತದ ಆರ್ಥಿಕ ಸ್ಥಿತಿಗೆ ಹಲವು ವಿಧದಲ್ಲಿ ಸಹಾಯ ಮಾಡ್ತಾಯಿದ್ದಾವೆ. ಮೊದಲಿಗೆ ಬಂದು ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನು ಬೇಕಾಗ್ತಾ ಇದೆ ಭಾರತದಲ್ಲಿ ಅವುಗಳನ್ನು ಇದೇ ತಯಾರಿಸ್ತಾ ಇದೆ. ಎರಡನೇದಾಗಿ ಜಾಬ್ಗಳನ್ನು, ಇದು ಹೆಚ್ಚಿನ ಜಾಬ್ ಆಪರ್ಚುನಿಟೀಸ್ಗಳನ್ನು ಈ MSME ಕೊಡ್ತಾ ಇದೆ. ಹೀಗೆ ಜಾಬ್ ಕೊಟ್ಟಾಗ ಜನರಿಗೆ ಇದರಿಂದ ಸ್ಯಾಲರಿ ಬರುತ್ತೆ, ಅವರ ಲಿವಿಂಗ್ ಕಂಡೀಷನ್ಸ್ ಏನಿರುತ್ತೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಯಾವಾಗ ಅವ್ರ ಲಿವಿಂಗ್ ಕಂಡೀಷನ್ಸ್ ಇಂಪ್ರೂವ್ ಆಗುತ್ತೆ ಅವರು ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ, ಇದರಿಂದ ಎಕಾನಮಿ ಬೆಳೆಯುತ್ತೆ ಕೂಡ. ಹಾಗಾಗಿ ಈ MSMEಗಳಿಗೆ ಏನು ಸೌಲಭ್ಯಗಳನ್ನ ಏನು ಸ್ಕೀಮ್ಸ್ಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವುಗಳನ್ನು ಸುಧಾರಿಸಬೇಕು, ಕೆಲವು ಅಂಶಗಳನ್ನು ಸುಧಾರಿಸಬೇಕು ಮತ್ತು ಕೆಲವು ಸ್ಕೀಮ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಿದೆ, ನಾವು ಯಾವಾಗ ಡಿಕ್ಲೇರ್ ಮಾಡ್ತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ 90 ದಿನಗಳವರೆಗೆ ಇಂಟ್ರೆಸ್ಟನ್ನಾಗಲಿ ಅಥವಾ ಪ್ರಿನ್ಸಿಪಲ್ನಾಗಲಿ ಕಟ್ಟದಿದ್ದರೆ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಅದನ್ನು ಮಾಡ್ತೀವಿ. ಈ 90 ದಿನ ಏನಿದೆ ಇದನ್ನು 180 ದಿನಗಳಾಗಿ ಮಾಡಬೇಕು. ಅಂದರೆ MSMEಗಳು 180 ದಿನ ಏನಾದರೂ ಪ್ರಿನ್ಸಿಪಲ್ ಅಂದರೆ ಆ ಹಣ ಆಗಿರ್ಬೋದು ಇಲ್ಲ ಅದರ ಬಡ್ಡಿ ಆಗಿರ್ಬೋದು ಪಾವತಿಸಿಲ್ಲ ಅಂದರೆ ಆಗ ಅವುಗಳನ್ನು NPA ಆಗಿ ಕನ್ಸಿಡರ್ ಮಾಡಬೇಕು ಅಂತ ಮೊದಲನೇ ಸಜೆಷನ್ನ ಕೊಡ್ತಾ ಇದ್ದಾರೆ. ಎರಡನೆಯದಾಗಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಏನಿತ್ತು ಅದನ್ನು ಪರಿಷ್ಕರಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಈ ಇಂಟ್ರೆಸ್ಟ್ ಈಕ್ವಲೈಸೇಷನ್ ಸ್ಕೀಮ್ ಅಂದರೆ ಈ ಎಕ್ಸ್ಪೋರ್ಟರ್ಸ್ ಏನಿರ್ತಾರೆ ಅವರಿಗೆ ಇಂಟ್ರೆಸ್ಟ್ ಈಕ್ವಲೈಸೇಷನ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಈ ಸ್ಕೀಮನ್ನು ಆಗಸ್ಟ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ ಆಗಸ್ಟ್ 31 ಇದನ್ನು ಇಟ್ಟಿದ್ದಾರೆ. ಅಷ್ಟೇ ಅಲ್ದಿರ ಇದನ್ನು ಮತ್ತೆ 5 ವರ್ಷಗಳಿಗೆ ಇದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಾಲ್ಕನೇದಾಗಿ ಈ ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ ಸೆಕ್ಟರ್ ಏನಿದೆ ಇವುಗಳಿಗೆ RODTP ಸ್ಕೀಮ್ ಏನಿದೆ ಅಂದರೆ ಎಕ್ಸ್ಪೋರ್ಟ್ಸ್ಗೆ ಏನು ಡ್ಯೂಟೀಸ್ ಕಟ್ತಾ ಇರ್ತಾರೆ ಅದನ್ನು ರೆಡ್ಯೂಸ್ ಮಾಡೋ ಸ್ಕೀಮ್ ಏನಿದೆ ಅದನ್ನು ಕೂಡ ಮತ್ತೆ 5 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಏನಿತ್ತು ಅದನ್ನು ಮತ್ತೆ ಮರುಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಹವಾಮಾನ ಬದಲಾವಣೆ ಏನಿದೆ, ಕ್ಲೈಮೇಟ್ ಚೇಂಜ್ ಏನಿದೆ, ಇದು MSMEಗಳನ್ನು ಬಹಳ ಮಾಡ್ತಾ ಇರೋ ಸಮಸ್ಯೆ ಆಗಿದೆ. ಆದ್ದರಿಂದ ಈ ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ ಮಾಡೋದಕ್ಕೆ MSMEಗಳಿಗೆ ಫಂಡ್ಸ್ ಏನು ಬೇಕು ಅದನ್ನು ಕೊಡೋದಿರ್ಬೋದು, ಇಲ್ಲ ಟೆಕ್ನಾಲಜಿ ಏನಿರಬೇಕು ಅದನ್ನು ಕೊಡೋದಿರ್ಬೋದು, ಇಲ್ಲ ಅಂತಂದರೆ ಸ್ಕಿಲ್ ಟ್ರೈನಿಂಗ್ ಏನು ಬೇಕು ಅದನ್ನು ಕೊಡೋದಿರ್ಬೋದು, ಸರ್ಕಾರ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದೆ. ಇಷ್ಟು ಇವತ್ತಿನ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.